ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡಿದ್ದೀನಿ. ನಮ್ಮ ಆರುಷಿ ಪ್ರತಿದಿನ ಈ ರೀತಿ ನೀರಲ್ಲಿ ಆಟಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ನಾನು ಸಮ್ಮರ್ ಅಲ್ವಾ, ಹೋಗ್ಲಿ ಟೈಮ್ ಪಾಸ್ ಆಗುತ್ತೆ ಅಂತ ಒಂದು ಅರ್ಧ ಗಂಟೆ ಈ ರೀತಿ ಬಾತ್ ಟಬ್ಬಲ್ಲಿ ನೀರು ಹಾಕ್ಕೊಡ್ತೀನಿ. ಬಾಬಾ ಬಾಬಾ ಏನು ಪೋಸ್ ಕೊಡ್ತೇನೆ ನೀರು ಒಳಗೆ ಕುತ್ಕೊಂಡು ಆರುಷಿ. ಆರುಷಿ ನೀರಲ್ಲಿ ಆಟಾಡ್ತಾ ಇದ್ಲು. ನಾನು ಈ ಕಡೆ ಒಂದು ಸ್ವೀಟ್ ಮಾಡೋಣ ಅಂತ ಬಂದೆ. ಮನೇಲಿ ನೇಂದ್ರ ಬಾಳೆಹಣ್ಣಿತ್ತು. ಅಂದರೆ ಇದು ಕೇರಳ ಕಡೆ ಮಾಡೋಂತಹ ಬನಾನಾ ಅಡ ಅಂತ ಏನೋ ಕರೀತಾರೆ. ಆ ಸ್ವೀಟು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು, ಅದಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಅದು ಮಾಡೋದಕ್ಕೆ ಬಾಳೆ ಎಲೆ ಬೇಕಿತ್ತು. ಬಾಳೆ ಎಲೆ ತೊಗೊಂಡು ಬಂದಿದ್ದೆ. ಅದನ್ನ ಈ ರೀತಿ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಮ್ಮರ್ ಅಲ್ವಾ, ಅವಾಗವಾಗ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಇನ್ನು ಆರುಷಿನ ಮನೇಲೇ ಇರ್ತಾಳಲ್ವ, ಅದು ಇದು ತಿನ್ನೋದಕ್ಕೆ ಕೇಳ್ತಾ ಇರ್ತಾಳೆ. ಮೊದಲೇ ನಮ್ಮ ಆರುಷಿಗೆ ಸ್ವೀಟ್ ಅಂದ್ರೆ ಇಷ್ಟ ಅಲ್ವಾ, ಸರಿ ಅಂತ ಹೇಳಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೇಂದ್ರ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಹಣ್ಣಾಗೋಗಿತ್ತು. ಸರಿ, ಇದರಿಂದ ಏನು ಸ್ವೀಟ್ ಮಾಡೋದು ಅಂತ ನೋಡ್ಬೇಕಾದ್ರೆ ಈ ಸ್ವೀಟು ನಾನು ನೋಡ್ಕೊಂಡಿದ್ದೆ, ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದು ಮಾಡಬೇಕು ನಾನು ಒಂದ್ಸಲ ಅಂತ. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಮೊದಲು ಈ ಸ್ವೀಟ್ ಮಾಡೋದಕ್ಕೆ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಆ ಒಂದು ಬಟ್ಲು ಬೆಲ್ಲಕ್ಕೆ 2 ಬಟ್ಲು ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಅದು ಅದೇನೇ ಪಾಕ ತೆಗೆಯುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಅದು ಕರಗೋಷ್ಟರಲ್ಲಿ ಈ ಬಾಳೆ ಎಲೆನ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಬಿಸಿ ಮಾಡಿಕೊಂಡ್ರೆ ಬಾಳೆ ಎಲೆ ಮೆತ್ತಗೆ ಆಗುತ್ತೆ, ಆವಾಗ ನಮಗೆ ಫೋಲ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಬಿಸಿ ಮಾಡ್ಕೋಬೇಕು. ಎಲ್ಲ ಬಿಸಿ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡು, ಇವಾಗ ನೇಂದ್ರ ಬಾಳೆಹಣ್ಣು ಬರುತ್ತಲ್ಲ ಅದನ್ನ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ಈ ಸ್ವೀಟ್ಗೆ ಬರೀ ನೇಂದ್ರ ಬಾಳೆಹಣ್ಣಲ್ಲ, ಮಾಮೂಲಿ ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಅದು ಚೆನ್ನಾಗಿ ಹಣ್ಣಾಗಿದ್ದರೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇದು ಕೇರಳ ಡಿಶ್ಶು. ಕೇರಳ ಕಡೆ ಎಲ್ಲ ಕೇರಳ ಬಾಳೆಹಣ್ಣಲ್ವ ನೇಂದ್ರ ಅಂದರೆ, ಅದಕ್ಕೆ ಅದು ಕೇರಳ ಕಡೆ ಎಲ್ಲ ಇದನ್ನೇ ಹಾಕಿ ಮಾಡಿದರು. ನಮ್ಮನೇಲಿ ನಮ್ಮ ಶಂಕರ್ಗೆ ನೇಂದ್ರ ಬಾಳೆಹಣ್ಣು ಇಷ್ಟ, ಅವಾಗವಾಗ ತೊಗೊಂಡು ಬರ್ತಾ ಇರ್ತಾರೆ. ನಮ್ಮನೇಲೂ ಹಾಗೆ ಇತ್ತು, ಚೆನ್ನಾಗಿ ಹಣ್ಣಾಗ್ಬಿಟ್ಟಿತ್ತಲ್ವ. ಸರಿ, ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಈ ಸ್ವೀಟ್ ಮಾಡ್ತಾಯಿದ್ದೆ. ಇವಾಗ ಒಂದು ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬರೀ ದ್ರಾಕ್ಷಿ ಗೋಡಂಬಿ ಇಲ್ಲ ಅಂದರೆ ಜೊತೆಗೆ ಬಾದಾಮಿ ಕೂಡ ಕಟ್ ಮಾಡಿ ಹಾಕೋಬೋದು. ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ತುಪ್ಪ ಇದೆ ಅಲ್ವಾ, ಅದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಬಾಳೆಹಣ್ಣ ಹಾಕ್ಕೊಂಡು ಅದನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬಾಳೆಹಣ್ಣು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಬಾಳೆಹಣ್ಣೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇಲ್ಲಿ ತುಪ್ಪ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡೋರು ಇನ್ನು 1-2 ಸ್ಪೂನ್ ತುಪ್ಪ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು. ನನಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ರವೆನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ರವೆನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾನು ಇವಾಗ ಇದಕ್ಕೆ 1-2 ಚಮಚ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. Hey, life is but a dream. ಎಲ್ಲ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಬೆಲ್ಲ ಮತ್ತು ನೀರು ಹಾಕ್ಬಿಟ್ಟು ಒಂದ್ಸಲ ಕುದಿಸ್ಕೊಂಡಿದ್ನಲ್ವ, ಅದನ್ನ ಇವಾಗ ಸೋಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೋಸ್ಕೊಳ್ಳೋದ್ರಿಂದ ಕಸಕಡ್ಡೆ ಏನಾದ್ರು ಇದ್ದರೆ ಹೋಗುತ್ತೆ. ಇವಾಗ ನಿಧಾನಕ್ಕೆ ಇದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಟ್ಟು ಇಲ್ಲ ಗಂಟು ಕಟ್ಬಿಡುತ್ತೆ. ನೀಟಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಗಟ್ಟಿಗೆ ಆಗಿಬಿಡುತ್ತೆ ರವೆ. ನೋಡಿ, ಇವಾಗ ಗಟ್ಟಿಗೆ ಆಗ್ತಾ ಬರ್ತಾ ಇರುತ್ತೆ. ಇವಾಗ ನಾನು ಒಂದು 4 ಏಲಕ್ಕಿ ಕಾಯಿನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹುರಿದಿಟ್ಕೊಂಡಿರೋಂತಹ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ.
ಇನ್ನು ಈ ಹದ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಅದು ರೆಡಿ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಇವಾಗ ಬಾಳೆ ಎಲೆ ಬಿಸಿ ಮಾಡ್ಕೊಂಡಿದ್ನಲ್ವ, ಆ ಎಲೆ ಮೇಲೆ ಸ್ವಲ್ಪ ತುಪ್ಪನ ಸವರಿದ್ಬಿಟ್ಟು ಆವಾಗಲೇ ರೆಡಿ ಮಾಡಿಟ್ಟಿರೋಂತಹ ಸ್ವೀಟ್ನ ಒಳಗಡೆ ಮಧ್ಯದಲ್ಲಿ ಇಟ್ಬಿಟ್ಟು ಎಲೆನ ಫೋಲ್ಡ್ ಮಾಡಿ ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಸ್ಟೀಮ್ನ ಮಾಡ್ಕೊಳ್ತೀನಿ. ಇಲ್ಲ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲೂ ಕೂಡ ಮಾಡ್ಬೋದು. ನನ್ನ ಹತ್ರ ಸ್ಟೀಮರ್ ಇಲ್ಲ, ಹಾಗಾಗಿ ನಾನು ಇಡ್ಲಿ ಬೇಯಿಸೋದಕ್ಕೆ ಯಾವ ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲೇ ಮಾಡ್ತಾಯಿದ್ದೀನಿ. ಎಲ್ಲನೂ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡೆ. ನನಗೆ ಇದರಲ್ಲಿ ಒಂದು 5 ಪೀಸ್ ಆಗಿದೆ. ಇವಾಗ ಇದನ್ನು ನಾನು ಒಂದು 5 ನಿಮಿಷ ಸ್ಟೀಮ್ ಮಾಡ್ಕೊಳ್ತೀನಿ. ಇವಾಗ ಒಂದು 5 ನಿಮಿಷ ಆಯಿತು. ಇವಾಗ ಇದು ರೆಡಿ ಆಗಿದೆ. ತುಂಬ ಬಿಸಿ ಇದೆ, ಕೇರ್ಫುಲ್ಲಾಗಿ ಎತ್ಕೊಬೇಕು. ನನ್ನ ಕೈಯಲ್ಲಿ ಎತ್ಕೊಳ್ಳೋಕ್ಕೆ ಆಗಿಲ್ಲ. ಆಮೇಲೆ ಒಂದು ಸ್ಪೂನ್ ಸಹಾಯದಿಂದ ಎತ್ತಿ ಒಂದು ಪ್ಲೇಟಿಗೆ ಹಾಕ್ಕೊಂಡೆ. ಇವಾಗ ಹೇಗೆ ಬಂದಿದೆ ನೋಡೋಣ. ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಈ ರೀತಿ ಸ್ಟೀಮ್ ಮಾಡಿರೋ ಫುಡ್ ಅಂದರೆ ತುಂಬ ಇಷ್ಟ. ಸ್ವೀಟ್ ಆಗಲಿ ಖಾರ ಆಗಲಿ, ಇದು ಕಡುಬು ಎಲ್ಲ ಮಾಡ್ತೀವಲ್ಲ ಅದಂದರೆ ತುಂಬ ಇಷ್ಟ. ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇವಾಗ ನನ್ನ ಮಗಳಿಗೆ ಕೊಡ್ತೀನಿ. ಅದು ಆರುಷಿ ಟೇಸ್ಟ್ ಮಾಡಿಬಿಟ್ಟು ಏನು ಹೇಳ್ತಾಳೆ ನೋಡೋಣ ಬನ್ನಿ. ನನ್ನ ಮಗಳಿಗೂ ಸ್ವೀಟ್ ಅಂದರೆ ತುಂಬ ಇಷ್ಟ. ಸ್ವೀಟ್ ಏನಾರ ಮಾಡಿಕೊಟ್ರು ತಿಂತಾಳೆ ಅವಳು. ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿ ಇತ್ತು, ಅವಳಿಗೆ ತಿನ್ನೋಕ್ಕಾಗಿಲ್ಲ. ಅದಕ್ಕೆ ನಾನೇ ಉಫ್ ಮಾಡಿಕೊಟ್ಟೆ. ಆ್ಯಕ್ಚುಲಿ ಇದನ್ನು ತಣ್ಣಗಾದ್ಮೇಲೆ ತಿನ್ನಬೇಕು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೌ ಇಸ್ ದ್ಯಾಟ್? ಬಿಸಿ ಇದೆ, ಎತ್ಕೋ ಅದನ್ನ. ಹಾಂ, ಉಫಾಗಿದ್ದು ನೋಡು. ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ತಿನ್ನಿ ಇವಾಗ. ಇನ್ನೊಂದು ಕೈಲಿ ಇಟ್ಕೋ ಪ್ಲೇಟ್. ಉಫ್ ಮಾಡ್ಕೊ. ನಾನು ಈ ರೆಸಿಪಿ ಮಾಡೋದಕ್ಕೆ ನಾನು ಯಾವ ರೀತಿ ಅಳತೆ ಮಾಡಿಕೊಂಡು ಪದಾರ್ಥಗಳನ್ನ ಹಾಕಿದ್ನಲ್ವ, ಅದು ಕರೆಕ್ಟಾಗಿ ಹೊಂದ್ಕೊಂಡಿತ್ತು. ಹಸಿ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಾಗಿತ್ತು. ನಾ ಇದನ್ನು ತಣ್ಣಗಾದ್ಮೇಲೆ ತಿನ್ನಬೇಕು, ಅಂದರೆ ಸಾಯಂಕಾಲ ತಿಂದಾಗ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸ್ವೀಟ್ನ ಬಿಸಿ ಬಿಸಿಗಿಂತ ತಣ್ಣಗಾದ್ಮೇಲೆ ತಿಂದ್ರೆ ಟೇಸ್ಟ್ ಅಲ್ವಾ. ಇನ್ನು ಆರುಷಿ ಇದು ಫುಲ್ಲು ತಿಂದಿದ್ದಾಯಿತು. ಇನ್ನು ಸಾಯಂಕಾಲ ಶಂಕರ್ ಬಂದಮೇಲೆ ಉಳಿಮಾವಲಿ ಜಾತ್ರೆ ನಡೀತಾಯಿತ್ತು. ನಾವು ಹೋಗಿದ್ದು ಬರೋಣ ಅಂತ ಹೇಳಿ ನಾವು ರೆಡಿ ಆಗಿ ಹೊರಟ್ವಿ. ಅದೇ ನಾನು ದಂಗೋಲಿ ಹತ್ಬಿಟ್ರಿ ಇಬ್ಬರು. ಚಂದ್ರಿ ಚಂದ್ರಿ, ಹಾಯ್ ಚಂದ್ರಿ ಚಂದ್ರಿ. ಆರಾಮ ಚಂದ್ರಿ? ಅಬ್ಬ ಸದ್ಯ ಹಂಗ ಹೆಲ್ಮೆಟ್ ಕೆಲವ್ರು ಹಾಕೇ ಇಲ್ಲ ಅನ್ಸುತ್ತೆ. ಏನಾಯ್ತು? ಬೇಡಪ್ಪ, ಸಾಫ್ಟ್ ಟಾಯ್ಸ್. ಇದು ನೋಡಿ ಹೆಂಗಿದೆ ಅದು. ಉದ್ದುದು ಪಾಟ್. ಹರ್ಷಿ ಬೇಡ ಬಂಗ, ಅಲ್ಲಿ ನೋಡೋಣ ಬಾ, ಮುಂದೆ ನೋಡೋಣ ಬಾ. ಮುಂದೆ ನೋಡೋಣ.
ಜಾತ್ರೆಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಬರೋ ದಾರಿ ಎಲ್ಲ ಕ್ಲೋಸ್ ಮಾಡಿದ್ರು, ಸೈಡಲ್ಲೆಲ್ಲೋ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಜಾತ್ರೆ ಒಳಗಡೆ ಬಂದ್ವಿ. ನಮ್ಮ ಆರುಷಿಗೆ ಈ ಥರ ಜಾತ್ರೆಗಳೆಲ್ಲ ನೋಡೋದಕ್ಕೆ ತುಂಬ ಖುಷಿ ಪಡ್ತಾಳೆ. ಹೋದ ವರ್ಷ ಬಂದಿದ್ದಾಗ ಅಷ್ಟೊಂದು ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ, ಸ್ವಲ್ಪ ಚಿಕ್ಕ ಹುಡುಗಿ ಆಗಿದ್ಲು. ಇವಾಗೆಲ್ಲ ಗೊತ್ತಾಗ್ತಾ ಇದೆ. ತುಂಬ ಎಂಜಾಯ್ ಮಾಡಿದ್ಲು ನಮ್ಮ ಆರುಷಿ. ನಮ್ಮ ಆರುಷಿಗೋಸ್ಕರ ಈ ರೀತಿ ಜಾತ್ರೆಗಳಿಗೆ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ದೇವಸ್ಥಾನದ ಒಳಗಡೆ ಸಿಕ್ಕಾಪಟ್ಟೆ ರಶ್ ಇರುತ್ತಲ್ಲ, ಇನ್ನು ಪೂಜೆ ಮಾಡಿಸೋದಕ್ಕಾಗಲ್ಲ, ಬರೀ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಬಂದಿದ್ವಿ. ಅವಳಿಗೆ ಕಿವಿಗೆ ಹಾಕಿದ್ರಲ್ವ ಇಯರ್ದು, ಅದು ಹೋದ ವರ್ಷ ಇಲ್ಲೇ ಜಾತ್ರೆನಲ್ಲೇ ತೊಗೊಂಡಿತ್ತು. ಯಾಕೆ ಹಾಕೋ ಬಂದಿದ್ದೆ ಅಂದರೆ ಚಳಿ ಅಂತ ಅಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಸೌಂಡು ಟಮಟೆ ಎಲ್ಲ ಬಾರಿಸ್ತಾ ಇರ್ತಾರಲ್ಲ, ಕಿವಿಗೆ ಹರ್ಟ್ ಆಗುತ್ತೆ ಅಂತ ಶಂಕರ್ ಅದನ್ನ ಹಾಕ್ಕೊಂಡು ಬಂದಿದ್ರು. ಶಂಕರ್ ತಿರುಗಿ ನೋಡೋಣ. ಇನ್ನು ಅಲ್ಲಿಂದ ತೇರ್ ಹತ್ರ ಬಂದ್ವಿ. ಆ್ಯಕ್ಚುಲಿ ತೇರ್ ಹತ್ರ ನಮ್ಮ ಆರುಷಿ ಫುಲ್ ಎಂಜಾಯ್ ಮಾಡಿದ್ದು. ಅಲ್ಲಿ ಬಾಳೆಹಣ್ಣೆಲ್ಲ ಹೊಡಿತಾರಲ್ವ, ಅದನ್ನು ಹೊಡಿತಾ ಇದ್ರು. ಅವಳ ತಲೆಗೂ ಹೇಟ್ ಬಿತ್ತು, ನಮಗೂ ಹೇಟ್ ಬಿತ್ತು. ಅದನ್ನ ನೋಡಿಕೊಂಡು ಅಲ್ಲೇ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಶಂಕರು ಮತ್ತು ಆರುಷಿ. ಅದ್ರ ಬಿಟ್ಟು ಬರ್ತಾನೆ ಇಲ್ಲ. ಯಾಕಂದರೆ ಅಲ್ಲಿ ಬಾಳೆಹಣ್ಣೆಲ್ಲ ಕಳ್ಸಕ್ಕೆಲ್ಲ ಹೊಡಿತಾ ಇರ್ತಾರಲ್ವ, ಅದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದನ್ನ ಕ್ಯಾಚ್ ಇಟ್ಕೊಳ್ಳೋದು ಮತ್ತು ಹೊಡಿಯೋದು ಇದೇ ರೀತಿ ಆಟ ಆಡ್ಕೊಂಡಿದ್ದಾರೆ. ಅವಳಿಗೂ ಒಂದ್ಸಲ ತಲೆ ಮೇಲೆ ಹೇಟ್ ಬೀಳ್ತು, ಅದು ಹತ್ಕೊಂಡು ಆದರೂ ಬರಲಿಲ್ಲ, ಅಲ್ಲೇ ಇದ್ಲು. ನಮ್ಮ ಆರುಷಿ ಏನು ಗೊತ್ತಾ, ಇಲ್ಲಿ ಅವಳೇ ಕೆಳಗಡೆ ಇಳಿದ್ಬಿಟ್ಟು ಬಾಳೆಹಣ್ಣು ಹೊಡಿಬೇಕಂತೆ, ನಾವು ಎತ್ಕೊಬಾರ್ದಂತೆ. ನಾನು ಎತ್ಕೊಂಡು ನಾನು ಓಡಿಸ್ತೀನಿ ಅಂದರೆ ಇಲ್ಲ, ನನ್ನ ಕೆಳಗಡೆ ಇಳಿಸು ಅಂತೇಳಿ ಹಠ ಮಾಡ್ಕೊಂಡು ಕೆಳಗಡೆ ಇಳಿತಾ ಇದ್ದಾಳೆ. ಅಷ್ಟು ಜನದಲ್ಲಿ ಇವಳು ಕೆಳಗಡೆ ಬೆಂಡ್ ಹಾಕಿ ಬಾಳೆಹಣ್ಣು ಎತ್ಕೊಂಡು ಹೊಡಿಬೇಕು ಅಂತ ಹೇಳ್ತಾಳೆ. ಯಾರು ತುಳಿದ್ಬಿಟ್ರೆ ಏನು ಮಾಡೋದು ಅಂತ ನಮ್ಮ ಟೆನ್ಷನ್ ನಮಗೆ.
ಇಲ್ಲಿ ದೇವ್ರುಗಳೆಲ್ಲ ಬಂದಿರುತ್ತಲ್ಲ ಅದರದ್ದು ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾರೆ ನೈಟ್ ಫುಲ್ಲು. ಅದಕ್ಕೆ ಅಂತ ಪಲ್ಲಕ್ಕಿಗಳೆಲ್ಲ ರೆಡಿ ಮಾಡ್ತಿದ್ರು. ಇನ್ನು ಹಾಗೆ ಅಲ್ಲಿ ನೈಟೆಲ್ಲ ನಾಟಕ ಕೂಡ ಮಾಡ್ತಾರೆ. ಅದಕ್ಕೆ ಅಂತ ಸ್ಟೇಜ್ ರೆಡಿ ಮಾಡಿದ್ರು. ಇನ್ನು ನಾಟಕ ಶುರುವಾಗಿರಲಿಲ್ಲ. ಸರಿ ನೋಡ್ಕೊಂಬರೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ. ಆರುಷಿನೂ ಅಲ್ಲಿ ಹೋಗೋಣ ಅಂತ ಹೇಳಿದ್ಲು. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದಾದಮೇಲೆ ಅವಳು ಅದನ್ನೇನು ಅನ್ಕೊಂಡ್ಬಿಟ್ಟಿದ್ದಾಳೆ, ಮೂವಿ ನಾವು ಪಾಪ್ಕಾರ್ನ್ ಏನಾದ್ರು ತಿನ್ಕೊಂಡು ಮೂವಿ ನೋಡಬೇಕು, ನಂಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದ್ಲು. ಸರಿ ಅಂತ ಬಂದು ಕಡಲೆಪುರಿ ತೊಗೊಂಡು ಮತ್ತೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಕಡಲೆಪುರಿ ತಿನ್ಕೊಂಡು ನೋಡ್ಕೊಂಡು ಬಂದ್ವಿ. ಇನ್ನು ಡ್ರಾಮಾ ಏನೂ ಶುರುವಾಗಿರಲಿಲ್ಲ. ಸುಮ್ಮನೆ ಅದು ಫಿಲಿಮ್ ಸಾಂಗ್ಗಳೆಲ್ಲ ವಿಡಿಯೋ ಸಾಂಗ್ಸ್ ಬರುತ್ತಲ್ಲ ಅದನ್ನ ಹಾಕಿದ್ರು. ಒಂಥರ ನಮ್ಮ ಆರುಷಿ ಇವತ್ತಂತೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ಬಂದಳು. ನಮಗೂ ಅವಳನ್ನ ಕರ್ಕೊಂಡ್ಬಂದಿದ್ದಕ್ಕೆ ಸರಿ ಹೋಯಿತು ಅಂತ ಅನ್ನಿಸ್ತಾ ಇತ್ತು. ಇನ್ನು ಜಾತ್ರೆಗೆ ಬಂದು ಕಡಲೆಪುರಿ ತೊಗೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಅದು ಜಾತ್ರೆನಲ್ಲಿ ಸಿಗೋವಂಥ ಕಡಲೆಪುರಿ ಟೇಸ್ಟೇ ಚೆನ್ನಾಗಿರುತ್ತೆ. ಇನ್ನು ಮಾಮೂಲಿ ಅಂಗಡಿಗಳಲ್ಲಿ ಸಿಗ್ತಾವಲ್ಲ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಂಗೆ ಜಾತ್ರೆಯಲ್ಲಿ ಸಿಗೋ ಕಡಲೆಪುರಿ ಅಂದರೆ ತುಂಬ ಇಷ್ಟ. ಇಲ್ಲಿ ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ನಮ್ಮ ಆರುಷಿ ಕಡಲೆಪುರಿ ತಿನ್ಕೊಂಡು ಅಲ್ಲಿ ಏನು ಸ್ಕ್ರೀನಲ್ಲಿ ಏನು ಬರ್ತಿದೆ ಅದನ್ನ ನೋಡ್ಕೊಂಡು ಬಂದ್ಲು. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕು ಅಂತ ಹೇಳಿದ್ಲು. ಇನ್ನೂ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಶಂಕರ್ ಅಲ್ಲಿಂದ ಕರ್ಕೊಂಬಂದರು ಬೇಗ. ಇನ್ನು ಇಲ್ಲಿ ಮಕ್ಳು ಆಟ ಆಡೋದಕ್ಕೆ ಅಂತ ಒಂದಷ್ಟು ಏನೋ ಮೋಟರ್ ಬೈಕ್ದು, ಕಾರ್ದು, ಹಾಗೆ ಜಾಯಿಂಟ್ ವೀಲ್ ಈ ಥರದ್ದೆಲ್ಲ ಇಟ್ಟಿದ್ರು. ನಮ್ಮ ಆರುಷಿಗೆ ಇದು ಬ್ಲ್ಯಾಕ್ ಕಲರ್ ಬೈಕ್ ಇದೆಯಲ್ಲ ಇದ್ರ ಮೇಲೆ ಕುತ್ಕೋಬೇಕಂತೆ ಅಂತ ಹೇಳಿ ಅದ್ರ ಮೇಲೆ ಕೂತ್ಕೊಂಡು ರೌಂಡ್ ಆಗ್ತಾಯಿದ್ಲು. ಅದು ರೌಂಡ್ ಆಗ್ತಿತ್ತಲ್ವ ಅವಳಿಗೆ ಫುಲ್ಲು ನಿದ್ದೆ ಬರ್ತಿದೆ. ಇನ್ನೇನು ಮಧ್ಯಾಹ್ನ ಬೇರೆ ಮಲಗಿರಲಿಲ್ಲ, ಇನ್ನೇನು ಟೈಮ್ ಬೇರೆ ಆಗ್ತಿತ್ತಲ್ಲ, ಅದು ರೌಂಡ್ ಆಗ್ತಿರೋದಕ್ಕೆ ನಿದ್ದೆ ಬರ್ತಿತ್ತು ಅಂತೇಳಿ ಶಂಕರ್ ಈ ಕಡೆ ಅವಳನ್ನ ಆಟ ಆಡಿಸ್ತಾ ಇದ್ರು, ಮಲ್ಕೋಬಾರ್ದು ಅಂತ. ಇನ್ನು ಅಲ್ಲಿಂದ ಅವ್ರ ಅಜ್ಜಿ ತಾತ ಮನೆ ಹತ್ರ ಬಂದ್ವಿ, ಸ್ವಲ್ಪ ತಿಂದು ಹೋಗೋಣ ಅಂತ. ಇನ್ನೊಂದು ಥರ ಈ ಥರ ದೊಡ್ಡ ಸ್ಟ್ಯಾಂಡ್ ಬರುತ್ತೆ, ಅದಿದ್ರೆ ತಗೋಬೋದು. ಅದಿಲ್ಲ.
ಹೋದ ವರ್ಷದ ನೆನಪು ಇಟ್ಕೊಂಡಿದ್ಯಾ? ಈ ಗಣೇಶದವಳು ಹೇಳ್ತಾರೆ ಅದು. ಡಿಂಗ್ ಡಂಗ್ ಮಾಡ್ತೀಯಾ? ಲಾಕ್ ಮಾಡಿಲ್ಲ ಅನ್ಸುತ್ತೆ, ನೋಡಮ್ಮ. ಹೋಗು. ಅವಳೇ ಬೆಲ್ ಮಾಡ್ಬೇಕಂತೆ ಬಾಗಿಲು ತೆಗಿಯೋಕ್ಕೆ. ಏನು ಬೇಕು ಇಲ್ಲಿ ಡ್ಯಾನ್ಸ್ ಎಲ್ಲೂ ಇಲ್ಲ ಅಲ್ಲಿ, ಅದೆಲ್ಲ ಬರೋದು ಲೇಟು. ಓಕೆ, ನಾವು ಅಲ್ಲಿ ಹೋಗಿದ್ದು ಸ್ವಲ್ಪ ಹೊತ್ತಿಗೆ ಅಪ್ಪು ಕೂಡ ಬಂದರು. ಇನ್ನು ಅಪ್ಪು ಸಿಕ್ಕಿದ್ಲು ಅಂದರೆ ಹಾರುಷನ್ ಕೇಳಬೇಕಾ, ಅವರಿಬ್ಬರು ಜೊತೆ ಸೇರಿದ್ರು ಅಂದರೆ ಇನ್ನು ಜಾಸ್ತಿ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಅಕ್ಕಪಕ್ಕ ದೇವಸ್ಥಾನಗಳಿರುತ್ತಲ್ಲ, ಅಲ್ಲಿ ಪಲ್ಲಕ್ಕಿ ರೆಡಿ ಮಾಡಿಕೊಂಡು ಮೇನ್ ದೇವಸ್ಥಾನ ಹತ್ರಕ್ಕೆ ಹೋಗುತ್ತೆ. ಅದಕ್ಕೆ ಅಂತ ಟಮಟೆ ಸೌಂಡ್ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ರು. ಅದಕ್ಕೆ ಇವರಿಬ್ಬರು ನಾವು ಅಲ್ಲಿ ಹೋಗ್ಬೇಕು ನೋಡ್ಬೇಕಂತ ಹೇಳಿ ಹಠ ಮಾಡಿ ಶಂಕರ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ.